ಪರಿಚಯನ ನಮ್ಮೆಲ್ಗೂ 1 2 3 ಗೋ. ತುಂಬಾ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇಷ್ಟು ಕಾಲ ಒಟ್ಟಿಗಿತ್ತು ಎಷ್ಟು ಬೇರೆ ತರು ಅರಿತೇವೇನು ನಾವು ನಮ್ಮ ಅಂತರಾಳವಾ. ಈ ತರ ಕರ್ಸಿದ್ದಾರೆ ಅಂತ ನನ್ಗೆ ಅನ್ಸ್ಲಿಲ್ಲ. ನೀನು ತುಂಬಾ ಚೆನ್ನಾಗಿ ಮಾತಾಡಿದ್ಯಾ ನನ್ನ ಜೊತೆ, ಫ್ರೀ ಆಗಿ ಶೂಟಿಂಗ್ ಮಾಡ್ತಾ ಅಂತ ನನ್ಗೆ ಅನ್ಸ್ಲಿಲ್ಲ. ಅದು ಪದೇ ಪದೇ ರಿಪೀಟ್ ಆಗುತ್ತೆ ಎಂತಂದ ಮಣ್ಮಣ್ ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ಸ್ವಾಗತ. ಯಕ್ಷಗಾನ, ಡಾನ್ಸ್, ಸಂಗೀತ, ನಾಟಕ, ಎಸ್ಸೆ, ಸ್ಪೀಚ್, ಡ್ರಾಯಿಂಗ್, ಅಬಕಾಸ್ ಇದನ್ನೆಲ್ಲ ಒಬ್ರೇ ಮಾಡ್ತಾರೆ ಅಂದ್ರೆ ನಂಬ್ತೀರಾ? ಹೋ ಕಣ್ರಿ, ನಂಬ್ಲೇಬೇಕು. ಅಂತವ್ರೀಗ ನಮ್ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಾಯ್, ಹಲೋ. ನಿನ್ ಪರಿಚಯನ ನಮ್ಮೆಲ್ಲರಿಗೂ ಮಾಡ್ಕೊಡ್ತೀಯಾ? ಕೋರ್ಸ್. ನನ್ನ ಹೆಸರು ಮಾನ್ಯ ಎಂ ಹೆಗಡೆ. ನನ್ನ ಊರು ಶಿರ್ಸಿ ಸಮೀಪದ ಮುಂಡಗೇಸರ. ಅಪ್ಪನ ಹೆಸರು ಮಂಜುನಾಥ್ ಹೆಗಡೆ, ಅಮ್ಮನ ಹೆಸರು ಗೀತಾ ಹೆಗಡೆ. ನಾನು ಶಿರಸಿಯ ಶ್ರೀ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ಮಾನ್ಯ, ನೀನ್ ಇಷ್ಟೆಲ್ಲ ಟ್ಯಾಲೆಂಟ್ ನ ಬೆಳೆಸ್ಕೊಂಡಿದ್ಯಲ್ಲ, ಇದಕ್ಕೆಲ್ಲ ಏನ್ ಕಾರಣ, ಏನ್ ಸ್ಫೂರ್ತಿ, ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಗ್ ಅನಿಸ್ತು? ಇದನ್ನೆಲ್ಲ ನಾನ್ ಮಾಡೋದಕ್ಕೆ ಕಾರಣ ಮೇನ್ ಆಗಿ ಸ್ಫೂರ್ತಿ ಅಂತ ಹೇಳ್ಬೇಕು ಅಂದ್ರೆ ನನ್ನ ಅಮ್ಮ. ನನ್ನ ಅಮ್ಮ ಹಾಡ್ತಾಳೆ, ಡ್ರಾಯಿಂಗ್ ಮಾಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ರಂಗೋಲಿ, ಸ್ಪೀಚ್ ಎಲ್ಲದನ್ನು ಅಮ್ಮ ಮಾಡ್ತಾಳೆ. ಸೊ ಅಮ್ಮನಿಂದನೇ ನಾನೆಲ್ಲ ಕಲ್ತಿರೋದು. ನನಗೆ ಸಂಗೀತದ ಗುರು ಅಮ್ಮನೇ. ನಾನು ಇವತ್ತು ಡ್ರಾಯಿಂಗ್ ಮಾಡ್ತೀನಿ, ರಂಗೋಲಿ ಬಿಡಿಸ್ತೀನಿ, ಅಷ್ಟುದು ಕಾರಣ ಅಮ್ಮನೇ. ಅಮ್ಮ ಮಗ ಇದ್ ಮಾಡು ನೀನು ಅಂತ ಹೇಳಿದ್ದಕ್ಕೆ ನಾನು ಮಾಡಿದ್ದು. ಅಂಡ್ ನಾನು ಯಾವತ್ತು ಅಮ್ಮ ಮಾಡು ಅಂತ ಹೇಳಿದಾಗ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಿಲ್ಲ. ಇಲ್ಲ ಅಮ್ಮ ನಾನು ಮಾಡೋದಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಯಾವಾಗ್ಲೂ ಹೇಳಿಲ್ಲ. ನಾನು ಹಂಗ್ ಹೇಳೋದಕ್ಕೆ ಅಮ್ಮ ನನ್ಗೆ ಅವಕಾಶನ ಮಾಡ್ಕೊಡ್ಲಿಲ್ಲ. ನನ್ಗಮ್ಮ ಹಾಗೆ ತಲೆ ತುಂಬಿಸಿದ್ಲು. ಅಪ್ಪನೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾನೆ. ನಾನು ಏನೇ ಸ್ಪೀಚ್ ಮಾಡ್ತೀನಿ ಅಥವಾ ಪ್ರಬಂಧ ಬರೀತೀನಿ ಅಂತಾದ್ರೂ ಅಪ್ಪ ನಂಗೆ ಮುಂಚಿಂದನೂ ಎಲ್ಲ ಮಾಡ್ಕೊಟ್ಟು ತಯಾರಿ ಮಾಡಿ ನನಗೆ ಟೋಟಲಿ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಕ್ಷಗಾನ ಮಾಡ್ತೀನಿ. ಯಕ್ಷಗಾನ ಕ್ಲಾಸಿಗೆ ಅಂತ ನಾನು ಹೋಗ್ಲಿಲ್ಲ. ನಾನು 2nd ಸ್ಟ್ಯಾಂಡರ್ಡ್ ಹಾಲಿಡೇಸ್ ಅಲ್ಲಿ ಇರ್ಬೇಕಿದ್ರೆ ನಮ್ಮ ಊರಲ್ಲಿ ಒಬ್ಳು ಶ್ರಾವಣಿ ಅಕ್ಕ ಅಂತ ಇದ್ದಾಳೆ. ಅವಳು ಪರಮೇಶ್ವರ್ ಹೆಗಡೆ ಐನ್ಬೈಲ್ ಅವ್ರ ಹತ್ರ ಶಿಬಿರಕ್ಕೆ ಹೋಗ್ತಿದ್ಲು. ಅವಳು ನನ್ನ ಹತ್ರ ನೀನ್ ಹೋಗ್ತೀಯಾ ಬರ್ತೀಯಾ ಅಂತ ಕೇಳಿದ್ಲು. ಹಾ ಬರ್ತೀನಿ ಅಂತ ಹೇಳಿ ಅವಾಗಿಂದ ಸ್ಟಾರ್ಟ್ ಆಯ್ತು. ನಾನು ಕ್ಲಾಸಿಗೆ ಅಂತ ಯಾವ್ದಕ್ಕೂ ಹೋಗ್ಲಿಲ್ಲ. ಕ್ಲಾಸಿಗೆ ಅಂತ ಹೋಗಿರೋದು ಅಬ್ಯಾಕಸಿಗೆ ಅಷ್ಟೇ. ಅಷ್ಟು ಲೆವೆಲ್ನು ಮುಗಿಸಿದೀನಿ. ಸೊ ಬಾಕಿ ಎಲ್ಲ ಹೀಗೆ ನಾಟಕ, ರಂಗೋಲಿ, ಸ್ಪೀಚ್ ಎಲ್ಲ ಹೀಗೆ ಸುಮ್ಮನೆ ಹಾಬೀಸು. ನಾಟಕ ನಾನು ಮಾಡಿದ್ದು ಹೈಸ್ಕೂಲಿಗೆ ಬಂದ್ಮೇಲೆ 8th ಅಲ್ಲಿ ನಮ್ಮ ಹೈಸ್ಕೂಲ್ ಟೀಚರು ನಾರಾಯಣ್ ಭಾಗವತ್ ಸರ್ ಅಂತ ಅವರು ನಾಟಕ ಮಾಡಿಸಿದ್ರು. ನಮ್ದದು ನ್ಯಾಷನಲ್ ಲೆವೆಲ್ ತನಕನೂ ಹೋಗಿತ್ತು. ಸೊ ಇವರೆಲ್ಲ ಕಾರಣ ನಾನು ಇಷ್ಟೆಲ್ಲ ಮಾಡೋದಿಕ್ಕೆ ಅಂತ ಹೇಳ್ತೀನಿ. ಮಾನ್ಯ, ನಾರ್ಮಲಿ ಎಲ್ಲ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿರ್ತೀಯಾ? ಯಾವ ಪ್ರೈಸ್ ಬಂದಿದೆ ಅಂತ ಕೇಳ್ಬೋದಾ? ಸೈನ್ಸ್ ಎಕ್ಸಿಬಿಷನ್, ಸ್ಪೀಚ್, ಪ್ರಬಂಧ ಎಲ್ಲ ಜಿಲ್ಲಾ ಮಟ್ಟದ ತನಕ ಎಲ್ಲ ಹೋಗಿ ಫಸ್ಟ್ ಬಂದಿದ್ದೀನಿ. ನಾನು ಪ್ರೈಮರಿಯಲ್ಲಿ ಪ್ರತಿಭಾ ಕಾರಂಜಿ, ಭಾವಗೀತೆ, ಲಘು ಸಂಗೀತ, ಭಕ್ತಿಗೀತೆ ಅದ್ರಲ್ಲೆಲ್ಲ ಪ್ರತಿಭಾ ಕಾರಂಜಿ ಜಿಲ್ಲಾ ಮಟ್ಟದ ತನಕ ಹೋಗಿ ಕಂಟಿನ್ಯೂಸ್ 3 ವರ್ಷ ಫಸ್ಟ್ ಬಂದಿದ್ದೀನಿ. ದೆನ್ ಲಾಸ್ಟ್ ಇಯರ್ ಸ್ಟೇಟ್ ಲೆವೆಲ್ ಪ್ರತಿಭಾ ಕಾರಂಜಿ ಭಾವಗೀತೆಯಲ್ಲಿ ಫಸ್ಟ್ ಬಂದಿದ್ದೀನಿ. ದೆನ್ ಭಗವದ್ಗೀತೆ ಮತ್ತು ಗಾಂಧೀಜಿ ಅನ್ನೋ ಟಾಪಿಕ್ ಮೇಲೆ ಒಂದು ಸ್ಪೀಚ್ ಮಾಡಿದ್ರು ಕನ್ನಡದಲ್ಲಿ, ಅದು ಸ್ಟೇಟ್ ಲೆವೆಲ್ ಅಲ್ಲಿ ಫಸ್ಟ್ ಬಂದಿದ್ದೀನಿ. ನಾನು ಅವಾಗ್ಲೇ ಹೇಳ್ದಾಗ್ಲೇ ನಾರಾಯಣ್ ಭಾಗವತ್ ಸರ್ ಅಂತ ಹೇಳ್ಬಿಟ್ಟು ನಮ್ಗೆ ನಾಟಕ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ದೆ. ಅದು ನ್ಯಾಷನಲ್ ಲೆವೆಲ್ ತನಕ ಹೋಗಿದ್ವಿ. ದೆನ್ ಬಾಲ ಪ್ರತಿಭೆ ಅಂತ ಹೇಳಿ ಸನ್ಮಾನ ಮಾಡಿದ್ದಾರೆ. ಗಾನ ಕೋಗಿಲೆ ಅಂತ ಕೂಡ ಪ್ರಶಸ್ತಿ ಸನ್ಮಾನ ಮಾಡಿದ್ದಾರೆ. ಗ್ರೇಟ್. ಓಕೆ ಮಾನ್ಯ, ಇಷ್ಟೆಲ್ಲ ಪ್ರೈಸ್ ಬಂದಿದೆ ಅಂತ ಅಂದ್ಯಲ್ಲ, ಸ್ಟೇಟ್ ಲೆವೆಲ್ ಅಲ್ಲೆಲ್ಲ ತುಂಬಾ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಬಂದಿದೆ ಅಂದೆ. ನಮ್ಗೋಸ್ಕರ ಒಂದು ಹಾಡನ್ನ ಹಾಡ್ಬೋದಾ? ಎಸ್.
ಮತ್ತು ಎಷ್ಟು ಬೇರೆತರು ಅರಿತೆವೇನು ನಾವು ನಮ್ಮ ಅಂತರಾಳವಾ ಅಂತರಾಳವಾ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೋ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೋ ನೀರಿನಾಳ ತಿಳಿತೇನು ಹಾಯ್ದೋಣಿಗೆ ನೀರಿನಾಳ ತಿಳಿತೇನು ಹಾಯ್ದೋಣಿಗೆ ಇಷ್ಟು ಕಾಲ ಒಟ್ಟಿಗಿತ್ತು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವಾ ಅಂತರಾಳವಾ ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿಯೋ ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿಯೋ ಮಣ್ಣ ಮುತ್ತು ದೊರಕಿತೇನು ನೀಲಿ ಬಾನಿಗೆ ಮಣ್ಣ ಮುತ್ತು ದೊರಕಿತೇನು ನೀಲಿ ಬಾನಿಗೆ ಇಷ್ಟು ಕಾಲ ಒಟ್ಟಿಗಿತ್ತು ಎಷ್ಟು ಬೇರೆತರು ಅರಿತೆವೇನು ನಾವು ನಮ್ಮ ಅಂತರಾಳವಾ ಅಂತರಾಳವಾ. ಸೂಪರ್ ಮಾನ್ಯ, ಇಟ್ ವಾಸ್ ಮೆಸ್ಮರೈಸಿಂಗ್. ಥ್ಯಾಂಕ್ ಯು. ಮಾನ್ಯ, ಈಗ ಕ್ವಿಕ್ ಆಗಿ ಒಂದ್ ಗೇಮ್ ಆಡೋಣ. ಎಸ್. ಏನ್ ಕೇಳಿದ್ರು ರಾಂಗ್ ಆನ್ಸರ್ ಹೇಳ್ಬೇಕು. ಓಕೆ, ರೆಡಿ? ನಿನ್ನ ಹೆಸರು? ಸ್ನೇಹಶ್ರೀ. ನಮ್ ದೇಶ? ನೇಪಾಳ್. 2 + 2 5. 6 + 6 24. ನಮ್ ಪ್ರಧಾನಿ ಯಾರು? ರಾಹುಲ್ ಗಾಂಧಿ. ನಿನ್ನೂರ್ ಯಾವ್ದು? ಹುತ್ಗಾರ್. ಓಕೆ. ಅಪ್ಪನ ಹೆಸರು? ಗೀತಾ. ಅಮ್ಮನ ಹೆಸರು? ಮಂಜುನಾಥ್. H2 ಅಂದ್ರೆ? ಏರ್. ಏರ್. ಓಕೆ. 1 ಅವರ್ಗೆ ಎಷ್ಟು ಮಿನಿಟ್ಸ್ ಇರುತ್ತೆ? 16. 1 ಮಂತ್ಗೆ ಎಷ್ಟು ಡೇಸ್ ಇರುತ್ತೆ? 2. ಇದೆಷ್ಟು? 5. ಇದೆಷ್ಟು? 7. ಓಕೆ, ಥ್ಯಾಂಕ್ ಯು. ಮಾನ್ಯ, ಇಷ್ಟು ಕಾಲ ಒಟ್ಟಿಗಿದ್ದು ಏನ್ ಹೇಳಕ್ ಇಷ್ಟಪಡ್ತೀಯಾ? ತುಂಬಾ ಖುಷಿ ಆಯ್ತು. ಈ ತರ ಸಂದರ್ಶನ ಇಂಟರ್ವ್ಯೂ ನನ್ ಫಸ್ಟ್ ಟೈಮು, ನಾನು ಮಾಡಿರ್ಲಿಲ್ಲ. ನಿನ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನನ್ಗೆ ಏನು ಅನ್ಕಂಫರ್ಟೇಬಲ್ ಅಂತ ಫೀಲ್ ಆಗ್ಲಿಲ್ಲ. ಫ್ರೀ ಆಗಿ ಕ್ವಶನ್ ಕೇಳ್ತಿದ್ದಾಳೆ, ನಾನು ಫ್ರೀ ಆಗಿ ಆನ್ಸರ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಅಂಡ್ ಗೇಮ್ಸ್ ಎಲ್ಲ ಆಡ್ಸಿದ್ದು ತುಂಬಾ ಒಂಥರ ಕ್ರೇಜಿ ಆಗಿ ಫೀಲ್ ಆಯ್ತು. ಆಕ್ಚುಲಿ ಸ್ವಲ್ಪ ಏನೋ ಒಂಥರ ಟಫ್ ಇತ್ತು ಈ ಗೇಮು. ರಾಂಗ್ ಆನ್ಸರ್ಸ್ ಹೇಳೋದು ಅಂದ್ರೆ ಕರೆಕ್ಟ್ ಆನ್ಸರ್ಸ್ ಹೇಳ್ಬಿಡ್ಬೋದು, ರಾಂಗ್ ಆನ್ಸರ್ಸ್ ಅಂದ್ರೆ H2O ಅಂದ್ರಲ್ಲ ವಾಟರ್ ಅಂತಾನೆ ಬಂದ್ಬಿಡುತ್ತೆ. ಸೊ ವಾಟ್ ಕ್ರೇಜಿ, ತುಂಬಾ ಖುಷಿ ಆಯ್ತು. ಮಾನ್ಯ, ನಿನ್ನ ಏಮ್ಸ್ ಎಲ್ಲ ಡ್ರೀಮ್ಸ್ ಕಮ್ ಟ್ರೂ ತರ ಆಗ್ಲಿ, ನೀನ್ ಡಾಕ್ಟರ್ ಆಗು, ಎಲ್ಲರಿಗೂ ಹೆಲ್ಪ್ ಮಾಡು ಅಂತ ಹೇಳ್ತಾ ಇಷ್ಟೊತ್ತು ನಮ್ ಜೊತೆ ಇದ್ದಿದ್ದಕ್ಕೆ ಜಗತಿ ಚಾನೆಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಸ್, ನಿಂಗೂ ಥ್ಯಾಂಕ್ ಯು, ಜಗತಿ ಚಾನೆಲ್ಗೂ ಥ್ಯಾಂಕ್ ಯು. ಜಗತಿ